ಆಶ್ರಯ ಟ್ರಸ್ಟ್ ಅನ್ನುವ ಹೆಸರು. ಈ ಹೆಸರಿನ ಅಡಿಯಲ್ಲಿ ನೀವೆಲ್ಲ ಯುವಕರು ಎಷ್ಟು ಸಾಧ್ಯವೋ ಅಷ್ಟು ಶಕ್ತಿ ಇರುವಂತೆ ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಮುಂದುವರೆದಿದ್ದೀರಿ. ಹಸಿದವರಿಗೆ ಅನ್ನ ಕೊಡುವುದು, ಬಡ ಮಕ್ಕಳಿಗೆ ಪಠ್ಯಪುಸ್ತಕ, ರಸ್ತೆ ಬದಿಯ ಅನಾಥರಿಗೆ, ವೃದ್ಧರಿಗೆ ಹೊದಿಕೆ, ಔಷಧಿ ವಿತರಣೆ, ಇನ್ನು ಈ ಪ್ರಾಕೃತಿಕ ವಿಕೋಪಗಳು ನಡೆದ ಸಂದರ್ಭದಲ್ಲಿ ಸಂಕಷ್ಟದಲ್ಲಿ ಸಿಲುಕಿದವರಿಗೆ ಆಹಾರ, ಔಷಧಿ, ಉಡುಪು ಮೊದಲಾಗಿರಬೇಕಂತಹ ಸೇವೆಯನ್ನು ಮಾಡುವ ದೊಡ್ಡ ನಿರ್ಣಯವನ್ನು ಕೈಗೊಂಡು ಈಗಾಗಲೇ ಆ ದಿಶೆಯಲ್ಲಿ ಮುಂದುವರೆದಿದ್ದೀರಿ. ಪ್ರತಿಯೊಬ್ಬರೂ ಕೂಡ ಇಂತಹ ಕಾರ್ಯವನ್ನು ಮಾಡೋದು ಅವಶ್ಯ. ಸಮಾಜದಿಂದ ಎಲ್ಲ ಬಗೆಯ ಉಪಕಾರವನ್ನು ಪಡೆದಿರ್ತೇವೆ. ಪ್ರತಿಯಾಗಿ ಸಮಾಜಕ್ಕೆ ನಾವು ಏನನ್ನಾದರೂ ಕೊಡಲೇಬೇಕು. ಆ ದಿಶೆಯಲ್ಲಿ ನೀವೆಲ್ಲರ ಈ ಪ್ರಯತ್ನ, ಯುವಕರ ಪ್ರಯತ್ನ ಅತ್ಯಂತ ಅಭಿನಂದನಾರ್ಹವಾಗಿರುವಂತಹದ್ದು. ಇದಕ್ಕೂ ಮಿಗಿಲಾಗಿ ಬೆಂಗಳೂರಿನ ತಿಪ್ಪಗೊಂಡನ ಹಳ್ಳಿಯ ಬಳಿ ಪ್ರಕೃತಿದತ್ತವಾದ ಸುಂದರವಾದ ವಾತಾವರಣದಲ್ಲಿ ಸುಮಾರು 2 ಎಕರೆ ಜಾಗದಲ್ಲಿ ಗೋಶಾಲೆಯ ಬದಲಾಗಿ ಗೋಶಾಲೆ, ಅನಾಥಾಶ್ರಮ, ವೃದ್ಧಾಶ್ರಮ ಇವನ್ನೂ ಕೂಡ ಪ್ರಾರಂಭಿಸಿದ್ದಾಗಿದ್ದೀರಿ. ಇವೆಲ್ಲ ಈ ಕಾರ್ಯಗಳು ಸುಸೂತ್ರವಾಗಿ ನಿರ್ವಿಘ್ನವಾಗಿ ನೆರವೇರಲಿ. ಕೃಷ್ಣನ ಅನುಗ್ರಹದಿಂದ ನೀವು ಕೈಗೊಂಡಿರುವಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ವಿಜಯ ದೊರಕಲಿ. ಕೃಷ್ಣನ ಅನುಗ್ರಹದ ಶ್ರೀರಕ್ಷೆ ನಿಮ್ಮೆಲ್ಲರ ಬೆನ್ನಿಗೆ ಜೊತೆಗಿರಲಿ ಅಂತ ಕೃಷ್ಣನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಕೂಡ ಕೃಷ್ಣ